ಅದೇ ರೀತಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ತಾಲೂಕಿನಲ್ಲಿ ಸರ್ಕಾರಿ ಬಸ್ ಇಲ್ಲದಂತೆ ಎಷ್ಟೋ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸುಗಳು ಓಡ್ತಾ ಇಲ್ಲ. ಇದು ಕೇವಲ ಈ 4 ತಾಲೂಕುಗಳಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯ ಅದೆಷ್ಟೋ ಕಡೆಗಳಲ್ಲಿ, ನೀವು ಉಳ್ಳಾಳ ಕಡೆಯಲ್ಲಿ ಎಲ್ಲ ಹೋದ್ರೆ ಅಲ್ಲಿಯೂ ಕೂಡ ಸರ್ಕಾರಿ ಬಸ್ಸುಗಳು ಎಷ್ಟೋ ಕಡೆ ಓಡ್ತಾ ಇಲ್ಲ. ಇವತ್ತು ಶಕ್ತಿ ಯೋಜನೆ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಕಡೆಗಳಲ್ಲಿ ಸರ್ಕಾರಿ ಬಸ್ಸುಗಳು ಓಡ್ತಾ ಇಲ್ಲ. ಅದೇ ಓಡುವಂತ ಸರ್ಕಾರಿ ಬಸ್ಸುಗಳನ್ನು ಇವತ್ತು ಕಡಿತಗೊಳಿಸಿದ್ದಾರೆ. ಯಾವಾಗ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ ಆ ನಂತರ ಬಹುತೇಕ ಕಡೆಗಳಲ್ಲಿ ರೂಟ್ ಬಸ್ಸುಗಳ ಕಡಿತ ಆಗಿದೆ. ನೀವು ಧರ್ಮಸ್ಥಳ ಮತ್ತು ಮಂಗಳೂರಿಗೆ ಹೋಗುವಂತ ಎಷ್ಟೋ ಬಸ್ಸುಗಳು ಇವತ್ತು ಕಡಿತ ಆಗಿದೆ. ಬಹುತೇಕ ಬಸ್ಸುಗಳೆಲ್ಲ ಇವತ್ತು ತುಂಬಿ ತುಳುಕ್ತಾ ಇದೆ. ಈ ಮಂಗಳೂರಿನಿಂದ ಹತ್ತಿದ್ರೆ ಕೆಲವರು ಬೆಳ್ತಂಗಡಿಯವರೆಗೂ ಕೂಡ ನಿಂತುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ. ಪುತ್ತೂರಲ್ಲಿ ಕೂಡ ಹಾಗೆ ತುಂಬಾ ಬಸ್ಸುಗಳು ಕಡಿತವಾಗಿದೆ. ಎಷ್ಟೋ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತಿಗೂ ಕೂಡ ಸರ್ಕಾರಿ ಬಸ್ಸುಗಳು ಓಡ್ತಾ ಇಲ್ಲ. ಆ ಪ್ರದೇಶಗಳಿಗೆ ಸರ್ಕಾರಿ ಬಸ್ಸುಗಳನ್ನ ಹಾಕ್ಲಿಕ್ಕೆ ಕೂಡಲೇ ವ್ಯವಸ್ಥೆಯನ್ನು ಕೈಗೊಳ್ಳಬೇಕು. ಇತ್ತೀಚೆಗೆ ಒಂದು ಕಡೆಯಿಂದ ಒಂದು ಸರ್ಕಾರಿ ಬಸ್ಸಿಗೆ ನಾಗರಿಕರು ಉಪ್ಪಿನಂಗಡಿ ಭಾಗದಿಂದ ಬೇಡಿಕೆ ಇಟ್ಟಿದ್ರು. ತುಂಬಾ ಅವರು ಅದಕ್ಕೆ ಬೇಕಾಗಿ ಹೋರಾಟಗಳನ್ನು ಮಾಡಿದ್ರು. ಕೊನೆಗೆ ಆ ಸರ್ಕಾರಿ ಬಸ್ ಅಲ್ಲಿ ಹಾಕುವ ಬಗ್ಗೆ ಒಂದು ತೀರ್ಮಾನ ಜಿಲ್ಲಾಡಳಿತದಿಂದ ಆದ್ರೂ ಕೂಡ RTO ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳುವಂತಹ ಒಂದು ಆರೋಪವನ್ನು ಆ ಸ್ಥಳೀಯರು ಮಾಡಿದ್ರು. ಯಾಕೆಂತ ಹೇಳಿದ್ರೆ ಸರ್ಕಾರ ಹೊಸ ರೂಟ್ಗಳಿಗೆ ಬಸ್ ಹಾಕಲಿಕ್ಕೆ ಬಸ್ ಹಾಕುವಂತ ಪ್ಲಾನ್ಗಳನ್ನ ಇವತ್ತು ಮಾಡ್ತಾ ಇಲ್ಲ. ಇದನ್ನು ಸರಿ ಮಾಡಬೇಕು. ಎಲ್ಲಾ ಕಡೆಯಲ್ಲಿ ಕೂಡ ಸರ್ಕಾರಿ ಬಸ್ಸು ಓಡಿಸುವಂತ ರೀತಿಯಲ್ಲಿ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರದಲ್ಲಿ ಒತ್ತಾಯಿಸ್ತಾ ಇದ್ದೇವೆ.